ಸುವರ್ಣಸೌಧದಿಂದ ಏನ್ ಸಾರ್ಥಕತೆ ಇದೆ? ಕಾಟಾಚಾರಕ್ಕೆ ಅಧಿವೇಶನ ನಡೆಸಬಾರದು ಅಂತ ಹೇಳಿ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. 5 ದಿನ ಅಧಿವೇಶನ ಮಾಡೋದು, ಶನಿವಾರ ಭಾನುವಾರ ಗೋವಾಗೆ ಹಾರೋದು, ಇಲ್ಲಿಗೆ ಬಂದು ಜಾಲಿ ಮಾಡೋದು ಎಂದು ಯತ್ನಾಳ್ ಟೀಕಿಸಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಮಧ್ಯೆ ಆಗುತ್ತಿರುವ ತಾರತಮ್ಯದ ಲೆಕ್ಕ ಕೊಟ್ಟಿದ್ದಾರೆ ಯತ್ನಾಳ್. 15 ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿನೂ ಉತ್ತರ ಕರ್ನಾಟಕದ 5 ವರ್ಷ ಆಗಿಲ್ಲ. ಅದೇ 6 ತಿಂಗಳ 11 ತಿಂಗಳ 12 ತಿಂಗಳ ಯಾರ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳುವುದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಹೆಸರು ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವರು ಕೊಡ್ತೀನಿ ಅಂತ ಹೇಳಿಲ್ಲ. ಸುವರ್ಣಸೌಧದಿಂದ ಏನ್ ಸಾರ್ಥಕತೆ ಇದೆ? ಕಾಟಾಚಾರಕ್ಕೆ ಅಧಿವೇಶನ ನಡೆಸಬಾರದು ಅಂತ ಹೇಳಿ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. 5 ದಿನ ಅಧಿವೇಶನ ಮಾಡೋದು, ಶನಿವಾರ ಭಾನುವಾರ ಗೋವಾಗೆ ಹಾರೋದು, ಇಲ್ಲಿಗೆ ಬಂದು ಜಾಲಿ ಮಾಡೋದು ಎಂದು ಯತ್ನಾಳ್ ಟೀಕಿಸಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಮಧ್ಯೆ ಆಗುತ್ತಿರುವ ತಾರತಮ್ಯದ ಲೆಕ್ಕ ಕೊಟ್ಟಿದ್ದಾರೆ ಯತ್ನಾಳ್. 15 ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿನೂ ಉತ್ತರ ಕರ್ನಾಟಕದ 5 ವರ್ಷ ಆಗಿಲ್ಲ. ಅದೇ 6 ತಿಂಗಳ 11 ತಿಂಗಳ 12 ತಿಂಗಳ ಯಾರ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳುವುದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಹೆಸರು ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವರು ಕೊಡ್ತೀನಿ ಅಂತ ಹೇಳಿಲ್ಲ. ಸುವರ್ಣಸೌಧದಿಂದ ಏನ್ ಸಾರ್ಥಕತೆ ಇದೆ? ಕಾಟಾಚಾರಕ್ಕೆ ಅಧಿವೇಶನ ನಡೆಸಬಾರದು ಅಂತ ಹೇಳಿ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. 5 ದಿನ ಅಧಿವೇಶನ ಮಾಡೋದು, ಶನಿವಾರ ಭಾನುವಾರ ಗೋವಾಗೆ ಹಾರೋದು, ಇಲ್ಲಿಗೆ ಬಂದು ಜಾಲಿ ಮಾಡೋದು ಎಂದು ಯತ್ನಾಳ್ ಟೀಕಿಸಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಮಧ್ಯೆ ಆಗುತ್ತಿರುವ ತಾರತಮ್ಯದ ಲೆಕ್ಕ ಕೊಟ್ಟಿದ್ದಾರೆ ಯತ್ನಾಳ್. 15 ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿನೂ ಉತ್ತರ ಕರ್ನಾಟಕದ 5 ವರ್ಷ ಆಗಿಲ್ಲ. ಅದೇ 6 ತಿಂಗಳ 11 ತಿಂಗಳ 12 ತಿಂಗಳ ಯಾರ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳುವುದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಹೆಸರು ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವರು ಕೊಡ್ತೀನಿ ಅಂತ ಹೇಳಿಲ್ಲ. ಸುವರ್ಣಸೌಧದಿಂದ ಏನ್ ಸಾರ್ಥಕತೆ ಇದೆ? ಕಾಟಾಚಾರಕ್ಕೆ ಅಧಿವೇಶನ ನಡೆಸಬಾರದು ಅಂತ ಹೇಳಿ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. 5 ದಿನ ಅಧಿವೇಶನ ಮಾಡೋದು, ಶನಿವಾರ ಭಾನುವಾರ ಗೋವಾಗೆ ಹಾರೋದು, ಇಲ್ಲಿಗೆ ಬಂದು ಜಾಲಿ ಮಾಡೋದು ಎಂದು ಯತ್ನಾಳ್ ಟೀಕಿಸಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಮಧ್ಯೆ ಆಗುತ್ತಿರುವ ತಾರತಮ್ಯದ ಲೆಕ್ಕ ಕೊಟ್ಟಿದ್ದಾರೆ ಯತ್ನಾಳ್. 15 ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿನೂ ಉತ್ತರ ಕರ್ನಾಟಕದ 5 ವರ್ಷ ಆಗಿಲ್ಲ.
ಅದೇ 6 ತಿಂಗಳ 11 ತಿಂಗಳ 12 ತಿಂಗಳ ಯಾರೇ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪನ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳುವುದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಜೆಟ್ ಇದ್ರ ಸಲ ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಅರಸರ ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವ್ರು ಕೊಡ್ತೀನಿ ಅಂತ ಹೇಳಿಲ್ಲ. ಸುವರ್ಣಸೌಧದಿಂದ ಏನ್ ಸಾರ್ಥಕತೆ ಇದೆ? ಕಾಟಾಚಾರಕ್ಕೆ ಅಧಿವೇಶನ ನಡೆಸಬಾರದು ಅಂತ ಹೇಳಿ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. 5 ದಿನ ಅಧಿವೇಶನ ಮಾಡೋದು, ಶನಿವಾರ ಭಾನುವಾರ ಗೋವಾಗೆ ಹಾರೋದು, ಇಲ್ಲಿಗೆ ಬಂದು ಜಾಲಿ ಮಾಡೋದು ಎಂದು ಯತ್ನಾಳ್ ಟೀಕಿಸಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಮಧ್ಯೆ ಆಗುತ್ತಿರುವ ತಾರತಮ್ಯದ ಲೆಕ್ಕ ಕೊಟ್ಟಿದ್ದಾರೆ ಯತ್ನಾಳ್. 15 ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿನೂ ಉತ್ತರ ಕರ್ನಾಟಕದ 5 ವರ್ಷ ಆಗಿಲ್ಲ. ಅದೇ 6 ತಿಂಗಳ 11 ತಿಂಗಳ 12 ತಿಂಗಳ ಯಾರೇ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪನ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳುವುದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಜೆಟ್ ಇದ್ರ ಸಲ ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಅರಸರ ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವ್ರು ಕೊಡ್ತೀನಿ ಅಂತ ಹೇಳಿಲ್ಲ. ಸುವರ್ಣಸೌಧದಿಂದ ಏನ್ ಸಾರ್ಥಕತೆ ಇದೆ? ಕಾಟಾಚಾರಕ್ಕೆ ಅಧಿವೇಶನ ನಡೆಸಬಾರದು ಅಂತ ಹೇಳಿ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. 5 ದಿನ ಅಧಿವೇಶನ ಮಾಡೋದು, ಶನಿವಾರ ಭಾನುವಾರ ಗೋವಾಗೆ ಹಾರೋದು, ಇಲ್ಲಿಗೆ ಬಂದು ಜಾಲಿ ಮಾಡೋದು ಎಂದು ಯತ್ನಾಳ್ ಟೀಕಿಸಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ಮಧ್ಯೆ ಆಗುತ್ತಿರುವ ತಾರತಮ್ಯದ ಲೆಕ್ಕ ಕೊಟ್ಟಿದ್ದಾರೆ ಯತ್ನಾಳ್. 15 ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿನೂ ಉತ್ತರ ಕರ್ನಾಟಕದ 5 ವರ್ಷ ಆಗಿಲ್ಲ. ಅದೇ 6 ತಿಂಗಳ 11 ತಿಂಗಳ 12 ತಿಂಗಳ ಯಾರೇ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪನ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳುವುದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಜೆಟ್ ಇದ್ರ ಸಲ ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಅರಸರ ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವ್ರು ಕೊಡ್ತೀನಿ ಅಂತ ಹೇಳಿಲ್ಲ.